Hey fam, it's Punya here and welcome back to my new vlog guys. Let's glow, grow and get into the today's video. ನಾವು ನಮ್ಮ ವ್ಲಾಗ್ ಅನ್ನು ರಾತ್ರಿಯಿಂದ ಶುರು ಮಾಡುತ್ತಿದ್ದೇವೆ. ಅದು ಪಾರ್ವತಿಯವರ ಮನೆಯಲ್ಲಿ ಅವರ ಪಿಂಕಿಗೆ ಹುಷಾರಿಲ್ಲದ ಕಾರಣ ಈಗ ಶಿರಾಪ್ ಕುಡಿಸ್ತಾರೆ ನೋಡಿ ಗೈಸ್. ಕುಡಿಯೋ ಪಾಪ. ಈಗ ಅವರು ಅಳುತ್ತಾರೆ. ಅವರ ಗುಂಡ ಇನ್ ಬನಿಯನ್ ಹಾಕೊಂಡ್ ಬಂದ ನಾನು ವ್ಲಾಗಿಗೆ ತೋರ್ಸಲ್ಲ. ನಿನ್ನ ಹೋಗು ಶರ್ಟ್ ಹಾಕು. ಯಾಕೆ ಅಂತೆ ಕುಡಿ ಕುಡಿ. ಈಗ ನೋಡಿ ಗಾಯ್ಸ್ ಅವನ್ ಪಾಪ ಅಳ್ಕೊಂಡು ಪಳ್ಕೊಂಡು ಪಾಪ ಕುಡಿಬೇಕು. ನೀವು ಒಂದ್ಸಲ 5-6 ದಿವಸ ನೋಡಿ, ಆಮೇಲೆ ಫುಲ್ ಏನ್ ಗೊತ್ತಾ ಲಡ್ಡು ಚಿನ್ನ ಮರಿ ಗೈಸ್. ಇಷ್ಟೊತ್ತಂಗ ಅವ್ರ ಮನೆ ಟಿವಿಲಿ ಸ್ಯಾಮ್ ಅವ್ರು ಬರ್ತಿದ್ರು. ಅವ್ರ ಮನೆ ಮಗಳನ್ ಬೆಳ್ಸದ್ ಬಿಟ್ಬಿಟ್ಟು ಬೇರೆಯವ್ರದ್ದು ಯೂಟ್ಯೂಬ್ ಚಾನೆಲ್ ಹಾಕ ನೋಡ್ತಾ ಇದ್ರು ಗೈಸ್. ಅಕ್ಕ ಡೈಲಿ ಹಾಕ್ಬಿಟ್ಟು ಬಿಟ್ಬಿಡ್ರಕ್ಕ ಬೆಳಗಿನ ರಾತ್ರಿ ತನಕ ವ್ಯೂಸ್ ಅವರು ಬರ್ತವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಿಮ್ಮ ಅಭಿಪ್ರಾಯ? ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಾತು ಬರದ ಕಾರಣ ಅವರು ಮಾತನ್ನು ಆಡುತ್ತಿಲ್ಲ. ಏನ್ ಗೊತ್ತಾ, ನೀವು ನನ್ನ ಚಾನೆಲ್ ನೋಡಿ ಏನಂದ್ರೆ ನಮ್ಮ ಮನೇಲಿ ಬರೋರೆ ನಾನು ಮೊದ್ಲು ಸೈಲೆಂಟ್ ಇರ್ತೀನಿ, ಆಮೇಲೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೆಲ್ಲ ಮೊದ್ಲಂಗ ಅನ್ಸುತ್ತೆ. ಇನ್ಮೇಲೆ ನೋಡಿ ಫುಲ್ ಎಕ್ಸ್ಟ್ರಾವರ್ಟ್ ಆಗಿರುತ್ತೆ ವಿಡಿಯೋ. ಅದಾಕ್ಬಿಟ್ಟು ಯಾವ್ದು ಹಾಕ್ಬೇಕಣ್ಣ? ಜುತು ಜಿಲ್ಲಾಡಿ ಬೆಲ್ಟಿಂಗ್ ಕನ್ನಡಿ ಹಾಕೊಂಡ್ ಕಾಣಿಸ್ತೀನಿ ಮಸ್ತಾಗಿ. ಧೀರ 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 ಇದು ಬರುತ್ತಲ್ಲ ಅಣ್ಣ, ಅದಾಕ್ಬೇಕಾ? ಹೇ ಫ್ಯಾಮ್, ಇಟ್ಸ್ ಪುಣ್ಯ ಗುಂಡಾ ಇಯರ್. ವೆಲ್ಕಮ್ ಬ್ಯಾಕ್ ಟು our YouTube channel guys. Let's grow, glow and gets into the video. ನಾವು ಕಬಾಬ್ ಮಾಡ್ತಾ ಇದೀವಿ guys. ಸೂಪರ್. ಮುಚ್ಚು. ಈ ಸಾಂಗ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮೈಕ್ ಇಟ್ಕೊಂಡು ನೋಡು ಗುಂಡಿ. చూడండి కట్టన్ కండిసం వావ్, మీ చిరునవ్వు, మీ నడక, వావ్. ಡೋಂಟ್ ವೆರಿ ಬೇಬಿ ಚಿನ್ನ ಮಾಡು ಗುಂಡ. డోంట్ వెరీ బేబీ చిన్నమ్మా. ಅರ್ಥ ಆಯ್ತು ಅನ್ಸುತ್ತೆ. ಇವರು ನಮ್ಮ ಮಿಸ್ಟರ್ ವೆಂಕಟೇಶ್ ಅವರು. ಅವರೇ ಈ ಕಬಾಬ್ಗೆಲ್ಲಿ ಪಾರ್ವತಿ ಈ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಆಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ಮೇನ್ ಶೆಫ್ ಇದ್ದಂಗೆ. ಮೇನ್ ಏನು ಇವಾಗ ಅಡ್ಗೆ ಊಟ ಎಲ್ಲ ಮಾಡ್ತೀವಿ, ಕಬಾಬ್ ಅವಾಗೆಲ್ಲ ಅವ್ರು ಅಡ್ಗೆ ಮಾಡ್ತಾರೆ. ಮಾಡೋದು ಅಂದ್ರೆ ಏನ್ ದೊಡ್ಡ ಸಾಧನೆ ಮಾಡಲ್ಲ, ಎಲ್ಲ ಹಚ್ಕೊಟ್ಟಿರೋದ್ನ ಕುಕ್ಕರ್ ಒಳಗಡೆ ಹಾಕಿ ಹಿಂಗ್ ಮಾಡೋದಷ್ಟೇ ಅವ್ರ ಕೆಲ್ಸ. ಅವ್ರು ಇವಾಗ ಪ್ರಿಪೇರ್ ಮಾಡಿರೋದು ಅವ್ರ ಕಬಾಬ್ ಹೆಂಗ್ ಮಾಡ್ತಾರೆ ಅಂದ್ರೆ, ಚಿಕನ್ ತಗೊಂಡವ್ರೆ, ಏನಕ್ಕೆ ಸಾಲ್ಟ್, ಕಬಾಬ್ ಪೌಡರ್, ಸಾರಿ ಕಾರ್ನ್ ಫ್ಲೋರ್, ಮತ್ತೇನದು ಕಬಾಬ್ ಪೌಡರ್, 2 ಎಗ್ಗು, ಮತ್ತೆ ಇವಾಗ ಚಿಲ್ಲಿ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಆಮೇಲೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದಾರೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದೇನಿದು ಚಿಲ್ಲಿ ಪೌಡರ್, ಮತ್ತೆ ಇವಾಗ ಗರಂ ಮಸಾಲ ತಗೊಂಡಿದ್ದಾರೆ ಗೈಸ್. ಕಸ್ತೂರಿ ಮೇಥಿ, ಮತ್ತೆ ಇವಾಗ ಎಳ್ಳು ಸಿಗದೆ ಇರೋ ಕಾರಣ ಅವರು ಹಿಂಗೆ ಮಾಡ್ತಿದ್ದಾರೆ. ಅವರು ಬಂದು ಎಲ್ಲಾನು ಕಲ್ಸ್ಬೇಕಾದ್ರೆ ನಾವು ನಿಮಗೆ ತೋರಿಸುವ. ಓಕೆ, ಬರ್ಲಿ ತಡೀರಿ. ಆಕ್ಚುಲಿ ನಮ್ಮ ಮಾಮ ಮಾಡ್ತಾರೆ ಗೈಸ್, ಎಲ್ಲಾನು ಪ್ರಿಪೇರ್ ಮಾಡ್ಕೊಟ್ರೆ. ಇವತ್ತು ಅವರೇ ಪ್ರಿಪೇರ್ ಮಾಡ್ಕೊಬಿಟ್ಟವ್ರು, ಅದೇ ಆಶ್ಚರ್ಯ. ಇಲ್ಲಿ ಇವರು ದಾಲ್ ಮಾಡುತ್ತಿದ್ದಾರೆ ಗೈಸ್. ಯಾಕೆ, ಇನ್ನೊಂದು ವಿಷಯವೇನೆಂದರೆ ನಾವು ತಿನ್ನುವುದಿಲ್ಲ ಚಿಕನ್ ಅನ್ನು, ದೇವರ ಪೂಜೆಯಲ್ಲಿದ್ದೇವೆ. ಯಾವ್ದಲ್ಲಕ್ಕ? ಪಾಲಕ್ ದಾಲ. ಫಸ್ಟ್ ಪಾಲಕ್ ಸೊಪ್ಪನ್ನ
ತೊಳ್ಕೊಂಡಿಕ್ಕೊಂಡು ದಾಲ್ ನನ್ಗೆ ಯಾವ ವ್ಲಾಗ್ ಮಾಡ್ತೀನಿ ಗೊತ್ತಾಗಲ್ಲ. ನಾನು ಮೊದಲೇ ಫಿಕ್ಸ್ ಆಗಿದ್ದೆ ಗೈಸ್, ಡೈಲಿ ವ್ಲಾಗ್ ಮಾಡೋದ್ ಬೇಡ, ಅಂದ್ರೆ ಡೈಲಿ ವ್ಲಾಗ್ಸ್ ಬಿಡೋದ್ ಬೇಡ. ಇವೇ ನಾ ಯಾವ ಫುಟೇಜಸ್ ಇವತ್ ಬಿಟ್ರೆ ನಾಳೆ ಗ್ಯಾಪ್ ತಗೊಂಡು ನಾಳೆ, ಅಂದ್ರೆ ಒಂದ್ ದಿವಸ ಬಿಡೋದು, ಒಂದ್ ದಿವಸ ಗ್ಯಾಪ್, ಒಂದ್ ದಿವಸ ಬಿಡೋದು, ಈ ತರ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಒಬ್ಳೇ ಇರೋದ್ರಿಂದ ನನ್ಗೆ ರೀಲ್ಸ್ಗಳ್ನು ನಾನೇ ಎಡಿಟ್ ಮಾಡ್ಬೇಕು. ನಾನು ಎಡಿಟರು ನಾನೇ, ವ್ಲಾಗರು ನಾನೇ, ಕ್ಯಾಮ್ರಾಮನ್ ನಾನೇ. ಈ ನಡುವೆ ಅಂತೂ ಇವಾಗ ಬರೀ ರೆಸಿಪಿ, ಯಾವಾಗ ನಾನು ಕುಕ್ ಆಗ್ಬಿಟ್ಟಂದ್ರೆ ಇದು ಕುಕಿಂಗ್ ಚಾನಲ್ ಆಗ್ಬಿಡುತ್ತೆ ಅಂತ, ಅದಕ್ಕೆ ಅವ್ರು ಮಾಡ್ಲಿ, ಆಮೇಲೆ ಬೇಕಾದ್ರೆ ದಾಲ್ನ ತೋರ್ಸೋಣ. ನಾವೇ ಎಡಿಟ್ ಎಲ್ಲ ಮಾಡೋದ್ರಿಂದ ಡೈಲಿ ಎರಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಯೂಟ್ಯೂಬ್ ಆದ್ರೆ ಒಂದ್ ದಿವಸ ಹಾಕಿಲ್ಲ ಅಂದ್ರೆ ಓಕೆ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಲ್ಲ ಅಂದ್ರೆ ಅಲ್ಗೋರಿದಮ್, ಈಗಲೇ ಅಲ್ಗೋರಿದಮ್ ಭಾರಿ ಸಕ್ಕದಾಗಿ ರೀಚ್ ಕೊಡ್ತೈತೆ, ಆಮೇಲೆ ನಾವು ಹಾಕದೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಗೈಸ್ ಇನ್ನೊಂದ್ ದಿವಸ, ಎರಡರಲ್ಲೂ ಅಷ್ಟೇ, ಇನ್ಸ್ಟಾದಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ, ಒಂದ್ ದಿವಸ ಬಿಡ್ತೀನಿ ಇನ್ಸ್ಟಾಗ್ರಾಮ್, ಇನ್ನೊಂದ್ ದಿವಸ ಪ್ರಿಪರೇಷನ್ ಅಂದ್ರೆ ಫಸ್ಟ್ ಕಾರ್ನ್ ಫ್ಲೋರ್, ಕಬಾಬ್ ಪೌಡರ್ ಹಾಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ, ಕಬಾಬ್ ಪೌಡರ್ ಇನ್ನೊಂದು ಹಾಕೋಬೇಕು. ಹಾಕೊಂಡು ತಡೀರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬಿಡಿ. ಹಿಂಗೆ ಹೇಳ್ಬೇಕು, ಒಂದ್ ತಪ್ಪಳೆ ಅಲ್ಲ, ಪಾತ್ರೆ ತಗೊಳ್ಳಿ, ಅದಕ್ಕೆ ಕಾರ್ನ್ ಫ್ಲೋರ್, ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಎತ್ತಾಕಿ, ಅಕ್ಕಿ ಹಸಿಟ್ನ ಸುರ್ದಾಕಿ, ಕಬಾಬ್ನ ಎತ್ತೆಸಿರಿ, ಚಿಕನ್ ನ ಎತ್ತೆಸಿರಿ, ಕಬಾಬ್ನ ಎಜ್ಬಿಟ್ಟು ಎಣ್ಣೆಗೆ ಎಸಿರಿ, ಮಕ್ಕಕ್ಕೆ ಎಣ್ಣೆ ಹರಿಸ್ಕೊಳ್ಳಿ ಅಷ್ಟೇ. ಗರಂ ಮಸಾಲಾನ ಹಾಕಿ ಗೈಸ್. ಮಮ್ಮ ಇಷ್ಟೊಂದು ಬೇಡ ಅನ್ಸುತ್ತೆ, ಗರಂ ಮಸಾಲ ಹಾಕ ಜಾಸ್ತಿ ಇತ್ತಾನೆ. ಹಸಿರು ಮೆಣಸಿಕಾಯಿನ ಏನ್ ರುಬ್ಕೊಂಡಿರ್ತೀರ ಅದನ್ನ ಹಾಕ್ಬಿಡಿ. ಮೆಣಸಿಕಾಯಿ ಲಾಸ್ಟ್ ಅಲ್ಲಿ ಗೈಸ್ ಕಬಾಬ್ಗೆ ಒಂದ್ ಸ್ವಲ್ಪ ಈ ಪೇಸ್ಟ್ ನ ಮಾಡ್ಕೊಂಡು ನಿಂಬೆಹಣ್ಣು ಹಾಕೊಂಡು ತಿನ್ನಿ, ಸಕ್ಕದಾಗಿರುತ್ತೆ. ಮೊಟ್ಟೆನ ಹಾಕೊಳ್ಳಿ ಗೈಸ್, ಮೊಟ್ಟೆನ ಹಾಕೊಂಡು ಹಿಂಗೆ ಚೆನ್ನಾಗಿ ಕಲ್ಸ್ಕೊಳ್ಳಿ. ನೀರ್ ಹಾಕೊಳ್ಳಿ ಮಾಮ. ಬೇಡ, ನೀರು ಮೊಟ್ಟೆ ಹಾಕು. ನೀರ್ ಬೇಡ, ನೀರ್ ಹಾಕ್ಬಾರ್ದು. ನೀರ್ ಹಾಕ್ಬಾರ್ದು, ನೀರ್ ಹಾಕ್ಬಾರ್ದು. ಕಬಾಬ್ಗೆ ಯಾರು ನೀರ್ ಹಾಕ್ತಾರೆ? ಪೌಡರ್ನು ಹಾಕೋಬಿಡಿ ಗೈಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವ್ರು ಉಪ್ಪೆ ಹಾಕಿಲ್ಲ ನೋಡಿ, ನಾನು ಹೇಳ್ದೆ ನೀವು ಉಪ್ಪೆ ಹಾಕ್ತೀನಿ. ಇಟ್ಕೊಬೇಕಾ? ನಂದು ಚಿಕನ್ ವೆಜಿಟೇರಿಯನ್ಸ್ ಇದ್ರೆ ಸಾರಿ ಗೈಸ್, ಬೇಜಾರ್ ಮಾಡ್ಕೋಬೇಡಿ, ಇದೆಲ್ಲ ವ್ಲಾಗ್ ಅಲ್ಲಿ ತೋರಿಸ್ತಿದೀವಿ ಅಂತ. ತುಂಬಾ ಚೆನ್ನಾಗಿ ಅವರು ಕಲ್ಸ್ಕೊಂಡಿದ್ದಾರೆ. ಕರ್ಬೇವಿನ ಸೊಪ್ಪು ಹಾಕಿ ಮಾಮ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ತುಂಬಾ ಚೆನ್ನಾಗಿ ಕಲ್ಸ್ಕೊಂಡಿದ್ದಾರೆ. ಉಪ್ಪು ಹಾಕಿದ್ರ ಎಲ್ಲಾನು ಹಾಕಿ ಈಗ ಒಂದ್ ಅರ್ಧ ಗಂಟೆ ಬಿಟ್ಬಿಟ್ಟು ಎಣ್ಣೆಗೆ ಹಾಕ್ಬೇಕಂತ ಮ್ಯಾರಿನೇಟ್ ನೋಡಿ ಗಾಯ್ಸ್, ಕಬಾಬ್ನ ಹಾಕ್ತಿದ್ದಾರೆ ನಮ್ಮ ಪ್ರೀತಿಯ ಪಾರ್ವತಿ ಅವರು. ಹಾಕೈತೆ ಇವರು, ಇವರ ಗಂಡ, ಇವರೇ ತಿನ್ನೋದು ಗೈಸ್, ಯಾಕಂದ್ರೆ ನಾವು ತಿನ್ನುವ ಆಗಿಲ್ಲ. ನಮ್ಮ ಅಕ್ಕ ಅವರು ತಿನ್ನುವುದಿಲ್ಲ, ಅವರು ಪ್ಯೂರ್ ವೆಜ್. ಗೈಸ್ ನೋಡಿ, ಇಲ್ಲಿ ಕಬಾಬ್ ಆಗಿದೆ. ಇವ್ರು ಕಬಾಬ್ ಆದ್ಮೇಲೆ ಮತ್ತೆ ಯಾಕೋ ಇದು ನಿಂಬೆ ಹಣ್ಣು ಹುಳಿ ಹಾಕ್ತಾ ಇದಾರೆ ಗೈಸ್, ಗೊತ್ತಿಲ್ಲ. ಖಾರ ನಾನು ಹೇಳ್ದೆ ಗೈಸ್ ಇವ್ರಿಗೆ ಕಮ್ಮಿ ಗರಂ ಮಸಾಲ ಹಾಕಿ ಅಂತ, ನಮ್ಮ ಅಮ್ಮ ತೆಗ್ದಿದ್ದೆ 2 ಸ್ಪೂನ್ ಹಾಕ್ಬಿಟ್ರು, ಅದಕ್ಕೆ ಖಾರ ಆಗಿರೋದು. ಮತ್ತೆ ಹಾಕ್ತಾ ಇದಾರೆ ಗೈಸ್. The next day. It's Punya here and welcome back to the new vlog guys. Let's blow, grow and get into the today's video. ನಾವು ನಮ್ಮ ಫ್ರೆಂಡ್ ಊಟಕ್ಕೆ ಬಂದಿದ್ದೀವಿ ಗೈಸ್. ಏನಂದ್ರೆ ನಾವಿವಾಗ ಬಿಂದು ನಮ್ಮ ಇಂಟ್ರೋ ಕೊಡ್ತಾಳೆ ನೋಡ್ರಿ, ಸಕ್ಕದಾಗಿ ಕೊಡ್ತಾಳೆ. ಹೇಳು ಬಿಂದು. Hey fam, it's Bindu here. Let's glow and grow. Let's get into her new vlogs. Welcome. Sorry. One eternity later. Fam, it's Bindu here. Let's glow and grow. Welcome back to her new vlog. Let's get into today's new vlog. ಹೇಳಿ ಈಗ. Hey fam, it's Girish Chiti here. Let's grow and glow. Welcome to new vlog. ವಾವ್, మీ చిరునవ్వు
మీ ಗೈಸ್ GT ಅವರು ತುಂಬಾ ಒಳ್ಳೆ ಮನಸ್ಸಿನಿಂದ ನಮಗೆ ಫಾಲೋವರ್ಸ್ ನ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ಬೋದು ಅವ್ರಿಗೆ. ಮತ್ತು ಇನ್ನೊಂದು ವ್ಲಾಗ್ ಅಂದ್ರೆ ಇನ್ನೊಂದು ಕಾಂಟೆಂಟ್ ಇದೆ, ಇದ್ರಲ್ಲಿ ಮಾಡಕ್ ಹೋಗ್ತಾ ಇದ್ವಿ. ಏನಂದ್ರೆ ನಾವು ಮನ್ಸಲ್ಲಿ ಒಂದು ನಂಬರ್ ಇಕ್ಕೊಳ್ಳೋದು. ಈಗ GT 10, ನಾನ್ 10, ಬಿಂದು ಕೇಳ್ಬೇಕು ನನ್ನ, ನಿಮ್ದು ಇದ್ರಲ್ಲಿ ನಿಮ್ಮ ಬಜೆಟ್ ಅಲ್ಲಿ ಒಂದು ಕುರ್ಕುರೆ ಬರುತ್ತಾ? ಹೌದು ಅಂದ್ರೆ ಅವಳು ಎಸ್ಟಿಮೇಟ್ ಮಾಡ್ಕೋಬೇಕು. ಕುರ್ಕುರೆ 5 rupees ಅಂದ್ರೆ ಇವಳ್ದು ಬಜೆಟ್ 5 ಅಲ್ಲಿ ಇರ್ಬೇಕು ಅಂತ. ಆ ತರ ಗೈಸ್ ಇಂದ ಸ್ಟಾರ್ಟ್ ಮಾಡೋಣ. ಬಿಂದವ್ರು ಹೇಳಿ, ನನ್ನ ಕೇಳಿ, ನಾನು ಇಟ್ಕೊಂಡಿದ್ದೀನಿ ನನ್ನ ಮನ್ಸಲ್ಲಿ. ನಾನು ಇಟ್ಕೊಂಡಿದ್ದೀನಿ ಗೈಸ್. ನೀನ್ ನನಗೆ ಕ್ವಶನ್ ಕೇಳು ಫಸ್ಟ್. ಅವನಿಲ್ವಾ? ನಾನ್ ಅವ್ನ್ಗೆ, ಅವ್ನ್ ನಿನ್ಗೆ. ಓಕೆ, ನೀನು ನನ್ ಗೆಸ್ ಮಾಡ್ಬೇಕು, ನಾನ್ GT ಗೆಸ್ ಮಾಡ್ತೀನಿ, GT ನಿಂದ್ ಗೆಸ್ ಮಾಡ್ತಾನೆ. ನಿಮ್ ಬಜೆಟ್ ಅಲ್ಲಿ ಸೈಡ್ ತಗೋಬೋದಾ? ಸೈಟ್ ಒಂದ್ ಸ್ಕ್ವೇರ್ ಫೀಟ್ ಬರಲ್ಲ. ನಿಮ್ ಬಜೆಟ್ ಅಲ್ಲಿ ಒಂದ್ ತೆಂಗಿನಕಾಯಿ ತಗೋಬೋದಾ? ತಗೋಬೋದಾ? ಒಂದ್ ತಗೋಬೋದಾ ಇಲ್ಲ ಬೇಜಾನ್ ತಗೋಬೋದಾ? ಒಂದಾ? 40 ರೂಪಾಯಾ? ಬಿಂದು, ನಿಮ್ ಬಜೆಟ್ ಅಲ್ಲಿ ಒಂದ್ ಬೈಕ್ ತಗೊಂಬೋದಾ ಅಲ್ವಾ? ಸೈಕಲ್ ತಗೊಳಕ್ಕಾಗಲ್ಲ ಅನ್ಸುತ್ತೆ. ನಿಮ್ ಬಜೆಟ್ ಅಲ್ಲಿ ನಾನು ಹೋಗ್ಲೇ ಸೈಟ್ ಕೇಳಿದ್ದೆ ಅಲ್ವಾ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೋದಾ? ಕಾರ್ ಮಾತಿಗೆ ಹೋಗ್ಬೇಡ, ಪ್ಲಾಸ್ಟಿಕ್ ಕಾರ್ ತಗೋಬಹುದು. ರಿಮೋಟ್ ಕಾರ್ ಬರುತ್ತೆ ನನ್ ಬಜೆಟ್ಗೆ. ನಿನ್ ಬಜೆಟ್ ಅಲ್ಲಿ ಒಂದ್ ಜೊತೆ ಬಟ್ಟೆ ತಗೋಬೋದಾ? ಆಗಲ್ವಾ? ಇನ್ನೇನಥು ಸರಿ ಕ್ವಶನ್ ಅದಲ್ಲ. ನಿನ್ ಬಜೆಟ್ ಅಲ್ಲಿ ಈಗ ಒಂದ್ ಪ್ಯಾಕೆಟ್ ಎಣ್ಣೆ ತಗೋಬೋದಾ? ಸನ್ ಪ್ಯೂರ್, ಅದು ಆಗಲ್ವಾ? ನಿಮ್ ಬಜೆಟ್ ಅಲ್ಲಿ ಒಂದ್ ಶೂ ತಗೊಂಬೋದಾ? ಅಂಡ್ ಒಂದ್ 3,000? ಇಲ್ಲ. ನಿಮ್ ಬಜೆಟ್ ಅಲ್ಲಿ ಏನು ಅಟ್ಲೀಸ್ಟ್ ಸೆಲ್ ಫೋನ್ ಆದ್ರೂ ತಗೋಬೋದಾ? ಸೆಲ್ ಫೋನ್ ಪರ್ಫೆಕ್ಟ್ ಆಗಿ ಸೆಲ್ ಫೋನ್ ಪ್ರೈಸ್ ಅಲ್ಲೇ ಬರುತ್ತೆ ನಂದು. ಹಾಗಾದ್ರೆ ಗೆಸ್ ಮಾಡ್ಲಾ? ಒಂದು 25 ಹೇಳಿದ್ಯಾ? 25,000 ಲೇ 25 ಸೆಲ್ ಫೋನ್ ಬರಲ್ವೇನೆ 25,000 ಇಡಿಯಟ್. ನಿಮ್ ಬಜೆಟ್ ಅಲ್ಲಿ 20 ರೂಪಾಯಿ ಚಾಕ್ಲೇಟ್ ಬರುತ್ತಾ? ಹಂಗಾರೆ 20 ರೂಪಾಯಾ ಅಲ್ವಾ? 25, 30? ಒಂದ್ ತೆಂಗಿನಕಾಯಿ 30 ರೂಪಾಯಿ ಮತ್ತೆ ಬರಲ್ವಾ? 25, 20, 15, 10, 5? ತೆಂಗಿನಕಾಯಿ ಬರ್ತದೆ 10, 5 ಅಂತ ಕೇಳಿಕೊತಾಳೆ. ತೆಂಗಿನಕಾಯಿ ಬರಲ್ಲ ಅಂದೆ. ಬರುತ್ತೆ. ಗೈಸ್, ಈಗಿನ ಆಟದಲ್ಲಿ ನಾನು ಡಿಸ್ಕ್ವಾಲಿಫೈ ಆಗಿದ್ದೇನೆ. ಕರೆಕ್ಟ್ ಆಗಿ ಗೆಸ್ ಮಾಡಿದೆ. ಈಗ GT ಬಿಂದು ಕಂಟೆಂಟ್ ಮಾಡ್ತಾರೆ. ಬಿಂದು GT ನೀನು ಒಂದ್ಸಲ ರಾಂಗ್ ಗೆಸ್ ಮಾಡ್ಬಿಟ್ಟೆ ಅಂದ್ರೆ ಪ್ರೈಸ್ ನ 3 ಆಪ್ಷನ್ ಇರುತ್ತೆ. ಈಗ ನೀನು ಒಂದ್ಸಲ GT ಗೆ ನಿಂದು 1000 ಅಂದ್ರೆ ಅದು ಒಂದು ಆಪ್ಷನ್ ಹೋಯ್ತು. ನೀನ್ 3 ಆನ್ಸರ್ ಹೇಳೋಷ್ಟ್ರಲ್ಲಿ ಕಂಡಿಡಿ. ನೀನ್ ಕ್ವಶನ್ ಎಷ್ಟಾರು ಕೇಳು, ಬಟ್ ಪ್ರೈಸ್ ಗೆಸ್ ನ 3 ಸರಿ ಒಳಗಡೆ ಮಾಡ್ಬೇಕು. ನಾನ್ ನಿನ್ ಕೇಳ್ಬೇಕು, ಕೇಳು. ಕೊಡ್ರಿ, ನಿಮ್ ಬಜೆಟ್ ಅಲ್ಲಿ ಒಂದ್ ಜೊತೆ ಬಳೆ ಬರ್ತಾವ? ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಕೇಳು. ನಿಮ್ ಬಜೆಟ್ ಅಲ್ಲಿ ಏನು ನೀನ್ ತೀರಾ ಕಡಿಮೆ ಇಟ್ಕೊಂಡಿದ್ಯಾ ಅಲ್ವಾ? ಏನ್ ಕೇಳಲಿ? ಒಂದ್ ಬ್ಯಾಗ್ ಬರುತ್ತಾ? ಕಾಲೇಜ್ ಬ್ಯಾಗ್ ಬರಲ್ವಾ? ಅದು 15 ರೂಪಾಯಿ 50 ರೂಪಾಯಿ ಒಳಗಡೆ ಅವನೇ. ಆಗ್ಲೇ ಹೇಳ್ದೆ 50 ಅಂತ ಹೇಳ್ದೆ. ನೀನ್ ಹೇಳ್ದೆ ನಾನು ಇವಳು ಆಡ್ಬೇಕು. ಸಾರಿ ಬಿಂದು, ನಿಮ್ ಬಜೆಟ್ ಅಲ್ಲಿ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಬರುತ್ತಾ? ಬರಲ್ವಾ? ಬರಲ್ಲ. ನೀನ್ ನನ್ ಕೇಳು. ನಿಮ್ ಬಜೆಟ್ ಅಲ್ಲಿ ಏನ್ ಬರುತ್ತೆ? ಏನ್ ಕೇಳಿ? ಬಟಲ್ ಬರುತ್ತಾ? ಒಂದ್ 10 ಕೇಸ್ ತಗೋಬಹುದು. 1000? ಇವಳು ಆಗ್ಲೇ ಹೇಳ್ಬೋದಾಗಿತ್ತು 1000 ಅಂತ. ಇವಳು ಹೇಳ್ಕೊಡ್ತ ನಮ್ಗೆ, ಬಟ್ ಈಗ ನಂದೆ ಇನ್ನೊಂದ್ಸಲ ಊಟ ಮಾಡ್ತೀಯೇನೆ ಮೇಡಮ್? ಅದೇ ವಿನ್ನರ್ಗಿರೋದು. Hi fam. GT ಚಾಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ? GT Let's glow and grow. Welcome back to her new vlog. ಮರ್ತೋಯ್ತು. Let's get into new vlog. Today's vlog. ಸೈಬರ್ ಸೆಕ್ಯೂರಿಟಿ
ಏನು ಗಾಯ್ಸ್ ಜೀವನದಲ್ಲಿ ನೀವು ಹಾಕಿ ಗಾಯ್ಸ್ ಏನ್ ಗೊತ್ತಾ ನಿಮ್ ಜೀವನದಲ್ಲಿ ಏನ್ ಮಾಡ್ತಿರೋ ಸೈಬರ್ ಸೆಕ್ಯೂರಿಟಿ ಹಾಕರ್ ಆಗ್ಬಿಡಿ ಗಾಯ್ಸ್. ನಾನು ಟ್ರೈ ಮಾಡ್ತಿದ್ದೀನಿ. ಯಾವ್ದಾದ್ರು ಒಂದು ATM ಲೂಟಿ ಮಾಡ್ಬಿಟ್ಟು ಜೀವನ ಸೆಟ್ಲ್ ಮಾಡ್ಕೊಂಡು ಬೇರೆ ಕಂಟ್ರಿಗೆ ಹೋಗ್ಬಿಡಿ. ATM ಏನು ಬೇಡ, ಬ್ಯಾಂಕ್ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆಕ್ಚುಲಿ ಫ್ರಂಟ್ ಕ್ಯಾಮ್ರಾನೇ ಚೆನ್ನಾಗೈತೆ. ಇಟ್ಕೊಂಡ್ರೆ ಅವಾಗೆಲ್ಲ ಇವ್ನು ಏನೇನೋ ಹೇಳ್ತಾನೆ ಗೈಸ್, ತಿಕ್ಲು ನನ್ ಮಗ. ಗಟ್ಸ್ ಇರ್ಬೇಕು ಜೀವನ. ಆಗಿಂದ ಹಂಗೆ ಗೈಸ್, ಹಾಸ್ಟೆಲೇ ಹಂಗಿದ್ದವ್ರು. ಈಗ ಕೇಳ್ಬೇಕಾ ನಮ್ನ? ನಮ್ ಫ್ರೆಂಡ್ ಊಟ ಕರಿತಾಳೆ ಅಂತ ಕಾಯ್ತಾ ಇದೀವಿ, ಅವಳ ಫೋನೇ ಎತ್ತುತ್ತಿಲ್ಲ. ಏನ್ ಮಾಡೋದು? ತುಂಬಾ ಬೋರ್. ಇದಾದ್ಮೇಲೆ ಮಲಗ್ಬೇಕು ಅನ್ಸ್ತೈತೆ. ಆದ್ಮೇಲೆ ಚೆನ್ನಾಗಿ ತಿನ್ಮೇಲೆ ಮಲಗ್ಬೇಕು ಗೈಸ್. ಕ್ಯಾಮ್ರಾಮನ್ ತುಂಬಾ ಜಾಸ್ತಿ ಮಾತಾಡ್ತವ್ರೆ, ಅವ್ರಿಗೆ ಸಂಬಳ ಕಟ್ ಮಾಡ್ತೀವಿ ಈ ಸಲ. ಆಮೇಲೆ ಏನಂದ್ರೆ ನಮ್ಗೀಗ ಒಂದು ಕೋಕ್ ಬೇಕನ್ಸ್ತೈತೆ. ಬೆಂಗಳೂರಾಗಿದೆ, ಒಂದು ಜೆಪ್ಟೋ ಬುಕ್ ಮಾಡ್ಬಿಡುವೆ. ಇಲ್ಲಿ ಜೆಪ್ಟೋ ಅಲ್ಲ ಗಾಯ್ಸ್, ಇಲ್ಲಿ ಒಂದು 1.4G ಬರೋಕೆ ಕಷ್ಟ ಆಯ್ತೈತೆ. ಕುಶಾಲು ಬಡಿಸ್ತಾವನೆ ಗಾಯ್ಸ್. ಅದು ಅವ್ರ ಮನೇಲಿ ಅವ್ರು ಆಗಿಂದ ಅಕ್ಕ ಏನೊಂದು 26 ವರ್ಷನಾ ಬಡಿಸ್ತಾವನೆ, ಚೆನ್ನಾಗಿ ಬಡಿಸ್ತಾವನೆ. ನೀನ್ ಅವ್ರಿಗೆ ಆಂಟಿ ಆಂಟಿ ಅಂತ ಜಿಗುಪ್ಸೆ ಬರ್ಸ್ಬಿಡ್ತೀಯ ಕಣೆ. ಅವ್ರಿಗೆ ಆಕ್ಚುಲಿ ಏಜ್ ಏನಾಗಿಲ್ಲ ಅನ್ಸುತ್ತೆ. ಇವಳು ಆಂಟಿ ಆಂಟಿ ಎಂದು ಅವ್ರಿಗೆ ಜಿಗುಪ್ಸೆ ಬರ್ಸ್ತಾವಳೆ. ಏನಂದ್ರೆ ನಾವ್ ಇವಾಗ ಇನ್ನೊಂದ್ ಮನೆಗೆ ಹೋಯ್ತಿವಿ, ಅಲ್ಲಿ ಫುಲ್ ವ್ಲಾಗ್ ಮಾಡ್ತೀವಿ. ಅವ್ರ ಹೋಮ್ ಟೂರು, ಅವ್ರ ಫ್ಯಾಮಿಲಿ ಟೂರು ಎಲ್ಲ ಕೊಡ್ತೀವಿ, ನೋಡ್ತಾ ಇರಿ. ಈ ಮನೇಲಾದ್ರೆ ಸ್ವಲ್ಪ ಮುಜುಗರ ಗೈಸ್, ಆ ಮನೇಲಾದ್ರೆ ಏನು ಮುಜುಗರ ಇರಲ್ಲ. ಮೇಘನ ಬಾರೆ ಇಲ್ಲಿ ತುಂಬಾ ಬಿಸಿ ಪರ್ಸನ್ ಆಗ್ಬಿಟ್ಟಿದ್ದಾಳೆ. ಬಿಸಿ ಪರ್ಸನ್ ಮೇಘನ, ತಡೀರಿ ಬರ್ತಾಳೆ. ನೋಡಿ ಅದು ಆರ್ತಿ ಅಂದ್ರೆ ಇವ್ರ ಕಡೆ ಈ ತರ ದೊಡ್ಡ ಕಟ್ತಾರೆ. ನಮ್ ಕಡೆ ಬಿಂದು ಈ ತರ ಕಟ್ಟಲ್ಲ, ನಾವು ತುಂಬಾ ಚಿಕ್ಕ ಕಟ್ಟೋದು. ಕಳ್ಸೋ ತರ. ನೀವ್ ಈ ತರ ಡಿಸೈನ್ ಎಲ್ಲ ಮಾಡ್ತೀರಾ? ನಮ್ದು ಹಂಗಲ್ಲ, ಟಮಟ ಇಕ್ಕದು ಸುಮ್ನೆ ಅದಕ್ಕೆ ಏನಾದ್ರು ಚುಚ್ಚೋದು, ಈ ತರ ಎಲ್ಲ ಮಾಡಲ್ಲ. ಡಿಸೈನ್ ಮಾಡ್ತೀನಿ. ಹೌದಾ? ಡಿಸೈನ್ ನೀನು ಮಾಡ್ತೀರಾ? ಬಟ್ ನಮ್ದು ಅಪ್ಪಲಿ ಸ್ವಲ್ಪ ಇದಾಗಿರುತ್ತೆ, ವೈಡ್ ಆಗಿರುತ್ತೆ, ಸರ್ಕಲ್ ಅಲ್ಲಿ. ಡಿಸೈನ್ ನಾವು ಚಿಕ್ಕದು ಒಂದೊಂದು ಇಕ್ಕೊಂಡು ಮಾಡೋದು. ಇವಾಗ ನಾವು ರೆಡಿಮೇಡ್ ಇರ್ತೀವಿ. 5 hours later. ಮೋರಿ ಹಾಯ್ ಮಾಡು. ನೋಡಿ ಗೈಸ್, ಇವ್ರು ನಮ್ಮ ಅತ್ತೆ ನೋಡಿಲ್ಲ ಅಲ್ವಾ? ಕರೆಕ್ಟ್ ಇಷ್ಟ ದಿವಸ ಅವರು ವಿಡಿಯೋದಲ್ಲಿ ಬಂದಿರ್ಲಿಲ್ಲ, ಯಾಕಂದ್ರೆ ಅವರು ಅವರ ಅತ್ತೆ ಮನೆಗೆ ಹೋಗಿ. ಗೈಸ್ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಅವ್ರ ಊರಿಗೆ ಹೋದ್ರೆ ಒಂದೊಂದು ವಾರ ಅಲ್ಲ, ಒಂದೊಂದು ತಿಂಗಳುಗಳೇ ಬರಲ್ಲ. ಮೈಸೂರಲ್ಲಿ 1 ತಿಂಗಳು, ಹೆಬ್ಬೆಳ್ಳಲ್ಲಿ 1 ತಿಂಗಳು. ಹಾಯ್ ಮಾಡು ಮೋರಿ. ಹಾಯ್ ಮಾಡವ. ಹಾಯ್ ಗೈಸ್. ಸ್ಮೈಲ್ ಮಾಡು. ಗೈಸ್ ನಾವು ಮನೆಗೆ ಬಂದ್ವಿ ಅಲ್ಲಿಂದ. ಆಮೇಲೆ ಮತ್ತೆ ನಮ್ಮಮ್ಮ ಅಲ್ಲಿ ಬಸ್ ಇಳಿದ ತಕ್ಷಣ ನಮ್ಮ ಆಂಟಿನ ಕರ್ಕೊಂಬರಕ್ ಏನೇನೋ ಹೇಳ್ತಾ ಇದ್ದೀನಿ, ಆಂಟಿನ ನೋಡ್ಕೊಂಬರಕ್ ಹೋಗ್ತಾ ಇದೀವಿ ಗೈಸ್. ಆಂಟಿ ಅವರು, ನಮ್ಮ ಆಂಟಿಗೇನೋ ಕಾಲ್ ನೋವು ಆಗ್ಬಿಟ್ಟೆ, ಅಲ್ಲ ಕಾಲ್ ಏಟ್ ಆಗ್ಬಿಟ್ಟೈತಂತೆ, ಅದಕ್ಕೋಸ್ಕರ. ನೋಡಿ ಲೂವ್ ಆಯ್ತಲ್ಲ, ಇವ್ ಕಿತ್ಕೊಳಕ್ ಎಟಕ್ಸದೇ ಇಲ್ಲ ಪ್ರಿಯತಿ. ಗೈಸ್ ನೋಡಿ, ನಮ್ ಪ್ರಿಯಕ್ಕ ಹೇಳ್ಕೊಟ್ಟಿದ್ ಕಾಂಟೆಂಟ್ ಐಡಿಯಾ, ಇಲ್ಲಿಂದ ಹೂವ ಕಿತ್ಕೋ, ನಿನ್ ಮುಡ್ಕೋ. ಗೈಸ್ ನಾನು ಹೂವ ಕಿತ್ತುತ್ತಾ ಇದ್ದೀನಿ ಅಂತ ಹೇಳು ಒಳಗಳಿ ಅಂತ. ಇಂಥ ಪ್ರತಿಭೆಗಳೆಲ್ಲ ನಮ್ಮನೇಲೆ ಯಾಕವ್ರೆ ಅಂತ ಗೊತ್ತಾಗಿಲ್ಲ. ಆಗಿಂದ 2 ಅವರಿಂದ ಒಂದೇ ಕ್ರಾಸ್ ಅಲ್ಲಿ ಹುಡುಕ್ತಾನೆ ಇದೀವಿ ಮನೆ. ನಮ್ಮ ಆಂಟಿ ಅವ್ರದ್ದು ಸಿಗ್ತಾ ಇಲ್ಲ, ಸೊ ಅದಕ್ಕೆ ಗಣೇಶ ಐತೆ, ಗಣೇಶನ ಬೇಡ್ಕೊಂತ ಇದೀವಿ. ನಮ್ಮ ಮನೆ ನೀವು ಎಲ್ರು ನಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದ್ ಮಾಡಪ್ಪ ಅಂತ. ಗೈಸ್ ಆಗ್ಲೇ ಮನೆ ಹುಡುಕಿ ಸಾಕಾಯ್ತಲ್ವಾ, ಆಗ್ಲೇ ಗಣೇಶನ್ ದೇವಸ್ಥಾನ ತೋರ್ಸಿದ್ವಲ್ಲ, ಅಲ್ಲಿ ಕಾರ್ ಹಾಕ್ಬಿಟ್ಟು ಗಣೇಶನ್ ಹತ್ರ ಪೂಜೆ ಮಾಡ್ಕೊಂಡು ಪ್ರಸಾದ ತಿಂತಾ ಇದೀವಿ ನಾವು. ಗಣೇಶ ವಿಘ್ನ ವಿನಾಯಕ ಅಲ್ವಾ? ಈಗ ರೋಡ್ ತೋರಿಸ್ತಾನ ಅನ್ಸುತ್ತೆ. ಇವತ್ತಿನ ವ್ಲಾಗ್ ಅಲ್ಲಿ ಬಂದೇ ಇಲ್ಲ, ನೋಡ್ಕೊಳ್ಳಿ. ಚೆನ್ನಾಗೈತ ಅಕ್ಕ ಪ್ರಸಾದ?
ನಾನು ಪುಳಿಯೋಗರೆ ಅನ್ಕೋಬಿಟ್ಟೆ ಈಗ ಪಂಚಾಮೃತ. ಪುಳಿಯೋಗರೆ ಅಂದ್ಬಿಟ್ಟೆ ನಮ್ ಪುಣ್ಯ ಪ್ರಸಾದ. ನಾನ್ ಪುಳಿಯೋಗರೆ ಅನ್ಬಿಟ್ಟೆ ಹೋಗಿದ್ದು ಗೈಸ್. ನಂಗೆ ತುಂಬಾ ಇಷ್ಟ ದೇವಸ್ಥಾನದಲ್ಲಿ ಇಸ್ಕಾನಲ್ಲಿ ಪೊಂಗಲ್ ಕೊಡ್ತಾರಲ್ಲ, ಅದ್ರ ಫೇವ್ರೇಟ್ ನಂಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.